ಶುರು ಮಾಡ್ತೀನಿ, ಹೆಂಗಾಗುತ್ತೆ ನಿಮಗೆ ಅಂದರೆ ಇಲ್ಲ ಒಂದಿಷ್ಟು ಏನೋ ಬೇರೆ ಥರದ್ದು ಮಾಡಬೇಕು, ಚಿಕ್ಕದಾಗಿ ಮಾಡೋಣ ಬಿಡು, ಅದು ಅವ್ರೇನೋ ಬೆಳೆದ್ರು ಅದಾಯಿತು, ನಾವು ಒಂದೇನೋ ಮಾಡಬೇಕಲ್ವಾ ಅಂತಂದ್ರು. ಎಷ್ಟು ಜನಕ್ಕೆ ಬರುತ್ತಿದ್ದು ನೋಡಿ, ಆ ಥರದ್ದೊಂದು ಮನೋಭಾವ, ಆ ಥರದವ್ರು ಬಂದಿರೋದ್ರಿಂದಲೇ ಈ ಥರದೊಂದು ಸಿನಿಮಾ ಆಗಿರುವಂಥದ್ದು. ಕನ್ನಡಕ್ಕೆ ಈ ಥರದ ಒಂದು ಪ್ರಯತ್ನಗಳು, ಪ್ರಯೋಗಗಳು ಅನಿವಾರ್ಯ ಅಂತ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ನಾನು ನಿಜಕ್ಕೆ ಹೇಳ್ತೀನಿ, ಅವ್ರು ಮನಸ್ಸು ಮಾಡಿದ್ದೆ ಯಶ್ ಡೇಟ್ ಕೊಟ್ಟಿರೋರು, ಯಶೋರ್ನೇ ಹಾಕೊಂಡು ಒಂದು ಸಿನಿಮಾ ಮಾಡ್ಬೋದಾಗಿತ್ತು. ಅದು ಅಲ್ಲ ನೋಡಿ, ನಾನು ಅವಾಗಲೇ ಕರೆದು ಈ ಸಿನಿಮಾದಲ್ಲಿ ಯಾರ್ಯಾರಿದೆ, ಎಷ್ಟು ಜನ ಡೆಬ್ಯೂಟೆಂಟ್ಸು ಅಂತ ಅನ್ನೋದನ್ನು ಸುಮ್ಮನೆ ಡೈರೆಕ್ಟರ್ನ ಕರೆದು ಹೇಳ್ತಿದ್ದೆ. ಡೈರೆಕ್ಟರ್ ಇಂದ ಹಿಡ್ಕೊಂಡು, ಶಿವರಾಜ್ ಅವರಿಂದ ಹಿಡ್ಕೊಂಡು ಮ್ಯೂಸಿಕ್ ಡೈರೆಕ್ಟರ್ ಅಂತ ಹೇಳಿದ್ರೆ ಅವರು ಫಸ್ಟ್ ಟೈಮ್, ಮತ್ತೆ ಇದರ ಆರ್ ಮಾಡಿದಂಥವ್ರು ಅವರು ಕೂಡ ಫಸ್ಟ್ ಟೈಮ್, ಸ್ಟಂಟ್ ಮಾಡಿದವರು ಕೂಡ ಮೊದಲಿಗರು. ಇಷ್ಟು ಮೊದಲಿಗರನ್ನ ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ ಅಂತಂದಾಗ ಖಂಡಿತವಾಗ್ಲೂ ಇದರ ಹಿಂದೆ ಇರುವಂಥ ಉದ್ದೇಶ ಇದೆ ಗೊತ್ತಾ. ಇದರ ಹಿಂದೆ ಇರುವಂಥ ಗಟ್ಟಿಯಾದ ಉದ್ದೇಶನೇ ಖಂಡಿತವಾಗ್ಲೂ ಈ ಥರದ ಒಂದು ಸಿನಿಮಾ ಆಗಲಿಕ್ಕೆ ಕಾರಣವಾಗಿದೆ. ಇಂಥ ಒಂದು ಪ್ಲಾಟ್ಫಾರ್ಮಿಂದ ಮಾತ್ರ ಈ ಥರದ ಸಿನಿಮಾಗಳಾಗಕ್ಕೆ ಸಾಧ್ಯ. ಹಿಂಗಾದಾಗ ಮಾತ್ರ ಬೇಗ ಜನಕ್ಕೆ ತಲುಪುತ್ತೆ ಅಂತ ಅನ್ನುವಂಥದ್ದು. ಬೇಗ ಜನಕ್ಕೆ ನೋಡಿ, ಈ ಥರದ ಕನ್ನಡದವರಿಗೆ ಈ ಥರದ ಒಂದು ಪ್ಲಾಟ್ಫಾರ್ಮ್ ಸಿಗೋದಿದೆ ಗೊತ್ತಾ. ಖಂಡಿತವಾಗ್ಲೂ ಶ್ರೀರಾಜ್ ಅವರೇ ತುಂಬ 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 ಖುಷಿ ಆಗುತ್ತೆ. ಈ ಥರದ ಒಂದು ಬ್ಯಾನರಿನ ಒಟ್ಟಿಗೆ ನಿಮ್ಮ ಒಂದು ಲಾಂಚ್ ಆಗ್ತಾ ಇದೆ ಗೊತ್ತಾ. ತುಂಬ ರಾಯಲ್ ಎಂಟ್ರಿ ನಿಮ್ಮದು, ತುಂಬ ರಾಯಲ್ ಎಂಟ್ರಿ. ಭಗವಂತ ಇದೇ ಥರದ ಯಶಸ್ಸು ನಿಮ್ಮ ಕೆರಿಯರ್ ಪೂರ್ತಿ ಕೊಡಲಿ ಅಂತ ಅನ್ನುವಂಥದ್ದು ನಾನು ನಿಮ್ಗೆ ಆಶಯಿಸ್ತೀನಿ. ನಾನು ಅದೇ ಹೇಳಿದೆ ಮೇಡಮ್ಗೆ, ನಾನು ಆ್ಯಕ್ಚುಲಿ ಈ ಸಿನಿಮಾ ಶುರು ಮಾಡಿರೋಂಥದ್ದು ಗೊತ್ತಿಲ್ಲ ನನಗೆ. ಒಂದು 2 ವರ್ಷ ಆದಮೇಲೆ ಮತ್ತೊಂದು ಫೋನ್ ಬಂತು ನನಗೆ, ಶರಣ ಯಾವಾಗ ಸಿಗ್ತೀಯ ಅಂತ. ನನಗೆ ಅವ್ರೇನು ಹೇಳೋದು ಬೇಕಾಗಿಲ್ಲ ನನಗೆ, ಅವರು ನಮಗೆ ಫೋನ್ ಮಾಡ್ಕೊಂಡು ಯಾವಾಗ ಸಿಗ್ತೀಯ ಅಂತ ಏನು ಕೇಳೋದು ಬೇಕಾಗಿಲ್ಲ. ಬರ್ತಾರಮ್ಮ ಅವರು. ಇನ್ನೂ ನಿಜ ಹೇಳ್ತೀನಿ, ಮೆಣಸಿನಕಾಯಿ ಚಟ್ನಿ ಮಾಡ್ತಾರೆ, ಎಕ್ಸ್ಟ್ರಾಡಿನರಿ. ಇದನ್ನ ಕೇಳಿದ್ದೀರಾ ನೀವು? ಚಟ್ನಿ ಮೆಣಸಿನಕಾಯಿ ಹಾಕ್ತೀವಿ, ಆದ್ರೆ ಮೆಣಸಿನಕಾಯಿ ಒಂದು ಚಟ್ನಿ ಆಗೋದು ಇದೇ ಫಸ್ಟ್ ಕೇಳೋದು. ಎಕ್ಸ್ಟ್ರಾಡಿನರಿ ಮಾಡ್ತಾರೆ. ಸೊ ಇದು ನಮ್ಮ ಮನೇಲಿ ನನಗಿಂತ ನನ್ನ ವೈಫ್ ಜಾಸ್ತಿ ಪೆಟ್ಟವ್ರಿಗೆ, ಆ ಥರದ ಫ್ರೆಂಡ್ಸ್ ಅವರೆಲ್ಲರೂ ಸಿನಿಮಾ ಒಂದು ಶೆಡ್ಯೂಲ್ ಆಯಿತು ಕಣಪ್ಪ ಅಂತಂದ್ರು. ನಾನು 2 ವರ್ಷದಿಂದ ಹೇಳ್ತಿರಲ್ಲಮ್ಮ ಅಂತಂದ್ರೆ, ಇಲ್ಲ ಒಳ್ಳೆ ಕಥೆ ಸಿಕ್ತು, ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ, ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್ ಅವನು, ತುಂಬ ಚೆನ್ನಾಗಿ ಆಗ್ತಾನೆ ಅನ್ಕೊಂಡು ಅವನ ಕಥೆ ಕೇಳ್ತಿದ್ದಂಗೆ, ಇಲ್ಲ ಈ ಹುಡುಗನಿಗೆ ನಿಜವಾಗ್ಲೂ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು. ನಾನು ಸ್ಟಾರ್ಟ್ ಮಾಡಿದ್ದೀನಿ, ಫಸ್ಟ್ ಶೆಡ್ಯೂಲ್ ಮುಗಿಸಿದ್ದೀನಿ ಅಂತ ಹೇಳಿದ್ರು. ಅಲ್ಲಿ ಅವ್ರ ಉದ್ದೇಶ ಇರ್ತಿರುವಂಥದ್ದು, ಉದ್ದೇಶಗಳು ಗೆಲ್ಲಬೇಕು ಅಂತ ಅನ್ನೋದಕ್ಕೆ ಅವರಲ್ಲಿರುವಂಥ ಒಂದು ಪರಿಪೂರ್ಣವಾದಂಥ ಒಂದು ಉದ್ದೇಶ ಇದೆಯಲ್ಲ, ಇವತ್ತು ಪ್ರತಿಯೊಂದು ಫ್ರೇಮಿನ ಮೇಲೂ ನನಗೆ ಕಾಣಿಸ್ತಾ ಇರುವಂಥದ್ದು ಅವರಲ್ಲಿರುವಂಥ ಆ ಉದ್ದೇಶನೇ. ಖಂಡಿತವಾಗಲೂ ಆ PA ಪ್ರೊಡಕ್ಷನ್ಸ್ ಅಂತ ಅನ್ನುವಂಥದ್ದು ನಾವು ಕರ್ನಾಟಕದಲ್ಲಿ, ಕನ್ನಡದಲ್ಲಿ, ಇತಿಹಾಸಗಳಲ್ಲಿ ನಾವು ಕೇಳಿದ ತುಂಬ ದೊಡ್ಡ ಬ್ಯಾನರ್, ಪೂರ್ಣಿಮಾ ಪ್ರೊಡಕ್ಷನ್ಸ್, ವಜ್ರೇಶ್ವರಿ ಅಂತ ಅನ್ನುವಂಥದ್ದು, ಈಶ್ವರಿ ಪ್ರೊಡಕ್ಷನ್ಸ್ ಅನ್ನುವಂಥದ್ದು. ಖಂಡಿತವಾಗಲೂ ಆ ಥರದ ದೊಡ್ಡ ದೊಡ್ಡ ಪ್ರೊಡಕ್ಷನ್ನ ಸಾಲಿಗೆ PA ಪ್ರೊಡಕ್ಷನ್ ಸೇರಲಿ ಅಂತ ಅನ್ನುವಂಥದ್ದು ಭಗವಂತನ ಕೇಳ್ಕೊಳ್ತೀನಿ. ಆಮೇಲೆ ಪೃಥ್ವಿ ಸರ್, ನಿಮ್ಮ ಬಗ್ಗೆ ನನಗೆ ಇಷ್ಟು ಮಾತಾಡುವಂಥದ್ದಿದೆ. ಖಂಡಿತವಾಗ್ಲೂ ನಾನು ಈಗ ಬಹಳಷ್ಟು ಸಲ ಹೇಳ್ತೀನಿ, ನನ್ನ ಮಗನ ಹತ್ರ ಬಗ್ಗೆ ಮಾತಾಡಿದೆ. ನಾನು ಪ್ರತಿಯೊಂದು ಸಿನಿಮಾ ಲಾಂಚಿಗೆ ಹೋಗ್ತಾ ಇದ್ದೀನಿ ಅಂದ ತಕ್ಷಣ ನನ್ನ ಮಗ ಒಂದಿಷ್ಟು ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ. ಇತ್ತೀಚಿನ ದಿವಸಗಳಲ್ಲಿ ಯಾವ ಸಿನಿಮಾನು ನೀವು ಬೇಕಾದ್ರೆ ಇವತ್ತು ಈ ಶೋ ಇಲ್ಲದೆ ಇಲ್ಲೆಲ್ಲೋ ಕೂತಿರ್ತಿದ್ದ ಅವನು, ಅಷ್ಟರ ಮಟ್ಟಿಗೆ ಸಿನಿಮಾ ಫ್ಯಾನ್ ಅವನು. ಬರ್ಬೇಕಾದ್ರೆ ಪ್ರತಿಯೊಂದು ಅಂತಂಗೆ ತಕ್ಷಣ ಮಾತಾಡಿದ್ದೆ ನಿಮ್ಮ ಚಾಯ್ಸಸ್ ಆಫ್ ಫಿಲಮ್ಸು ಮತ್ತು ನಿಮ್ಮ ಡೆಡಿಕೇಶನ್ ಸರ್. ಖಂಡಿತವಾಗಲೂ ನಾನು ಪ್ರತಿಯೊಂದು ಫಿಲಮಲ್ಲಿ ಏನು ಹೇಳಿದ್ರಲ್ಲ, ಕಣ್ಣಲ್ಲಿ ಆ್ಯಕ್ಟ್ ಮಾಡುವಂಥದ್ದು, ನಿಮ್ಮ ಡೆಡಿಕೇಶನ್, ಒಂದು ಪಾತ್ರಕ್ಕೆ. ನಾನು ಈ ಸಿನಿಮಾದಲ್ಲಿ ಇದೇನೋ ಆಗಿದ್ದೀರಾ ನೀವು, ಈ ಸಿನಿಮಾದಲ್ಲಿ ಇದೇನೋ ಆಗಿದೆ. ನಮಗೆ ಒಂದಿಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀನಿ, ಯಾವ್ಯಾವ ಪಾತ್ರಕ್ಕೆ ಏನೇನು ಆಗಬೇಕೋ ಅದನ್ನು ಒಬ್ಬ ನಟನಾಗಿ ತೀರಾ ನಿಮ್ಮನ್ನು ನೀವು ಸರೆಂಡರ್ ಮಾಡ್ಕೊಳ್ಳೋದಿದೆ ಗೊತ್ತಾ. ಅದು ಬಹಳ ಅಪರೂಪದ ನಟರಿಗೆ ಮಾತ್ರ ಸಾಧ್ಯವಾಗುತ್ತೆ. ಅದು ಆ ಅಪರೂಪದ ನಟರಲ್ಲಿ ನೀವು ಒಬ್ಬರಾಗಿದ್ದೀರಿ ಅಂತ ಅನ್ನುವಂಥದ್ದು ನನಗೆ ಹೆಮ್ಮೆ. ಆಮೇಲೆ ನಿಮ್ಗೆ ಗೊತ್ತಿಲ್ಲ, ನಂದು ಒಂದು ಥರದ ಸ್ಕೂಲು ಸರ್. ಒಂದು 100 ಸಿನಿಮಾ ಒಂದು ಶೈಲಿಯಲ್ಲಿ ಮಾಡಿ, 100ನೇ ಸಿನಿಮಾ ಆದ ನಂತರ ಮತ್ತು ಆ ಶೈಲಿನ ಬಿಟ್ಟಿಲ್ಲ. ಅಂದರೆ ಆ ಶೈಲಿ ಕಂಟಿನ್ಯೂ ಮಾಡಬೇಕಾ ಅಥವಾ ನೀವು ಶಿಫ್ಟ್ ಆದರೆ ತಪ್ಪಾ, ಇಲ್ಲ ಸರ್ ನೀವು ಚೆನ್ನಾಗಾದರೆ ಓಕೆ, ಚೆನ್ನಾಗಾಗಿಲ್ಲ ಅಂತಂದರೆ ನೀವು ಬೇಕಾಗಿತ್ತೆ ಶರಣ್ಗೆ ಅಂತ ಅನ್ನೋದು. ಈ ಥರದೊಂದು ಚಾಲೆಂಜು, ಗೊಂದಲ, ಚಾಲೆಂಜು ಪ್ರತಿ ಸಿನಿಮಾನೂ ಒಂದೊಂದು ಇದಾಗೇ ಇರುತ್ತೆ.
ನೀವು ಆಯ್ಕೆ ಮಾಡ್ಕೊತಿದ್ದೀರಿ ಇವತ್ತು ಪಾತ್ರಗಳನ್ನು. ಖಂಡಿತವಾಗ್ಲೂ ನನಗೆ ಖುಷಿ ಆಗೋದು ಏನು ಅಂತಂತಂದರೆ, ನಿಮ್ಮನ್ನು ಫಾಲೋ ಮಾಡ್ತೀನಿ ನಾನು ಎಷ್ಟೋ ವಿಷಯದಲ್ಲಿ. ಖಂಡಿತವಾಗ್ಲೂ ಸರ್, ಇದು ನಾನು ಯಾವುದೋ ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ. ನ್ಯೂ ಏಜ್ ಆ್ಯಕ್ಟರ್ಸ್ ಇರಲ್ಲ, ನ್ಯೂ ಏಜ್ ಆ್ಯಕ್ಟಿಂಗ್ ಅಂತ ಅನ್ನೋವಂಥದ್ದು ಇದೆಯಲ್ಲ ನಮ್ಮಲ್ಲಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಹೊಸ ಪೀಳಿಗೆಗಳು ಬರ್ತಾ ಇರುವಂಥದ್ದು. ಅದರಲ್ಲಿ ಒಂದಿಷ್ಟು ಹೆಸರುಗಳನ್ನ ತೆಗಿಬೇಕು, ನಾನು ಹೀಗೆ ಆಯ್ಕೆ ಮಾಡಿಡಬೇಕು ಅಂತಂತಂದರೆ ಬಹಳ ಬೇಗ ಸಿಗುವಂಥ ಹೆಸರು ಕೊಡ್ತೀವಿ. ಖಂಡಿತವಾಗ್ಲೂ ನನಗೆ ಬಹಳ ಖುಷಿ ಆಗುವಂಥದ್ದು ನಿಮ್ಮ ಡೆಡಿಕೇಶನ್ನು. ಕಾವ್ಯ ಅವರೇ, ನಿಮ್ಮ ಅವಾಗಲೇ ಮಾತಾಡ್ತಾ ಇದ್ದೆ, ಎಷ್ಟು ಚೆಂದ ಆ್ಯಕ್ಟ್ ಮಾಡಿದರೆ, ಎಷ್ಟು ಚೆಂದ ಕಾವ್ಯ. ನೀವಾಗಿಲ್ಲ, ಬೇರೆ ಈ ಪಾತ್ರ ಏನು ಕೇಳುತ್ತೋ ಅದಾಗಿದ್ದೀರಿ ನೀವು ಅಂತ ಅನ್ನುವಂಥದ್ದು. ನಮ್ಮತನ ಅಂತ ಬರುತ್ತೆ. ಈಗ ಯೂಶಲಿ ನೀವು ಹೇಳಿದ್ರಲ್ಲ, ನೇಟಿವಿಟಿ ನೋಡಿ, ಅಲ್ಲಿ ಅವ್ರ ನೇಟಿವಿಟಿ, ಇವ್ರ ನೇಟಿವಿಟಿ ಅಂತ ಅನ್ನುವಂಥದ್ದು. ಈ ಸಿನಿಮಾದಲ್ಲಿ ಇರುವಂಥ ವಿಶೇಷತೆ ನಾನು ಹೇಳ್ತೀನಿ, ಎಲ್ಲಿಂದ ಅಂತ ಶುರು ಮಾಡ್ತೀನಿ. ಈ ಸಿನಿಮಾದ ಹೆಸರು ಕೊತ್ತಲವಾಡಿ ಅಂತ ಅನ್ನುವಂಥದ್ದು. ಈ ಕೊತ್ತಲವಾಡಿ ಅಂತ ಅಂದ ತಕ್ಷಣ ಒಂದು ಟೀಸರ್ ಏನೋ ಚಿಕ್ಕದ ಪೋಸ್ಟರ್ನ ಬಿಟ್ಟಿದ್ದೀವಿ ನೀವು. ಒಂದು ಪೋಸ್ಟರ್ ಬಿಟ್ಟಾಗ ಒಂದಿಷ್ಟು ಕಮೆಂಟ್ಸ್ ನೋಡಿದೆ ನಾನು. ನನಗೆ ಕೊತ್ತಲವಾಡಿ ಅನ್ನೋದು ಏನು ಅಂತ ಅನ್ನೋಂಥದ್ದು ಗೊತ್ತಿರಲಿಲ್ಲ. ಅದು ನೋಡಿದಾಗ ಒಂದು 4-5 ಜನ ಗುರು ನಮ್ಮೂರು ಪಕ್ಕದ್ದು, ಗುರು ನಮ್ಮೂರು ಇದು ಅಂತದ್ದು. ನನಗೆ ಅವಾಗ ಓಕೆ, ಇದು ಕೊಳ್ಳೇಗಾಲದ ಪಕ್ಕದಲ್ಲಿ, ಚಾಮರಾಜನಗರದ ಪಕ್ಕದಲ್ಲಿ ಇರುವಂಥ ಒಂದು ಇದು ಅಂತ ಅನ್ನುವಂಥದ್ದು. ನೋಡಿ, ನಮ್ಮಲ್ಲಿ ಒಂದು ಪ್ರಾಂತ್ಯವನ್ನು ಹೇಳಲಿಕ್ಕೆ ಆ ಊರಿನ ಹೆಸರು ಹೇಳ್ತಿದ್ದಂಗೆ ಇದು ಯಾವ ಪ್ರಾಂತ್ಯ ಅಂತ ಅನ್ನುವಂಥದ್ದು. ಈಗ ನಾನು ಉತ್ತರ ಕರ್ನಾಟಕ, ನೀವಲ್ಲಿ ಅಣ್ಣಿಗೇರಿ, ಗುಡಿಗೇರಿ ಅಂತ ಅನ್ನುವಂಥದ್ದು, ನೋಡಿ ಶಿಗ್ಗಾಂವ್, ಈಗ ಕೇಳ್ತಿದ್ದಂಗೆ ನಿಮಗೆ ಒಂದು ಪ್ರಾಂತ್ಯ ಗೊತ್ತಾಗುತ್ತೆ. ನೀವು ಅದೇ ಥರ ನೀವು ಸುಳ್ಯ ಆ ಕಡೆ ಹೋಗಿ ಗೋಳಿಯಾಡಿ, ಮಲ್ಕಂಜ ಅಂತ ಎಷ್ಟು ಚಂದ ಇದೆ ನೋಡಿ. ನೀವು ಆ ಹೆಸರು ಕೇಳ್ತಿದ್ದಂಗೆ ನಿಮಗೆ ಆ ಪ್ರಾಂತ್ಯ ನೆನಪಾಗುತ್ತೆ. ನೀವು ಈ ಕಡೆ ಬರ್ತಿದ್ರೆ ನೀವು ಹಾಸನ, ಈ ಕಡೆ ಬರ್ತಿದ್ರೆ ಪಟ್ನ, ಪುರ, ಈ ಥರದ್ದು ಇಲ್ಲಿ ಶುರು ಆಗುತ್ತೆ ನೋಡಿ. ಅದನ್ನ ಈ ಕೊತ್ತಲವಾಡಿ ಅಂತ ಅನ್ನುವಂಥದ್ದು ಕೊಳ್ಳೇಗಾಲ ಅಥವಾ ಈ ಚಾಮರಾಜನಗರದ ಪಕ್ಕದಲ್ಲಿರುವಂಥ ಆ ಪ್ರಾಂತ್ಯವನ್ನು ನೆನೆಸುವಂಥದ್ದು. ಇವತ್ತು ನಾವು ನೇಟಿವಿಟಿ ಅಂತ ಮಾತಾಡ್ತೀವಿ. ಖಂಡಿತವಾಗ್ಲೂ ಈ ಪ್ರೊಡಕ್ಷನ್ ಹೌಸು ತನ್ನ ಹೆಸರಿನಲ್ಲೇನೆ ಎಷ್ಟು ಆಳವಾಗಿ ನಮ್ಮ ನೇಟಿವಿಟಿ ಒಳಗಡೆ ಹೋಗಿದೆ ಅಂತ ಅನ್ನೋದಕ್ಕೆ ಹೇಳಿದೆ ನಾನು. ಇದು ಖಂಡಿತವಾಗ್ಲೂ ನಮ್ಮ ನೇಟಿವಿಟಿ ಇರೋ ಸಿನಿಮಾ, ಇದು ನಮ್ಮ ಸಿನಿಮಾ ಅನ್ಸ್ಕೊಳ್ಳೋದಕ್ಕೆ ಇದು ಟೈಟಲ್ಗೆ ನಾನು ಆ್ಯಕ್ಚುಲಿ ಬರೋದೆ ನಾನು. ಖಂಡಿತವಾಗ್ಲೂ ಸಿನಿಮಾ ಈ ಟೈಟಲ್ ಎಷ್ಟು ನಮ್ಮ ತನದ ಒಳಗಡೆ ಇದೆ, ಸಿನಿಮಾನು ಹಾಗೆ ಇರುತ್ತೆ ಅಂತ ಅನ್ನುವಂಥದ್ದು ಈ ಟೀಸರಲ್ಲಿ ತೋರಿಸಿದ್ರಿ, ಸಾಂಗಲ್ಲೇ ತೋರಿಸಿದ್ರಿ. ಇದು ನಮ್ಮ ಸಿನಿಮಾ ಅಂತ ಅನ್ನೋದಕ್ಕೆ ಹೆಮ್ಮೆ ಆಗುತ್ತೆ. ಖಂಡಿತವಾಗ್ಲೂ ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾವನ್ನು ಕನ್ನಡ ಪ್ರೇಕ್ಷಕರು ಕೈ ಬಿಟ್ಟ ಇತಿಹಾಸನೇ ಇಲ್ಲ. ಇದು ಇತ್ತೀಚಿನ ದಿವಸಗಳಲ್ಲಿ ಬರ್ತಾ ಇರುವಂತಹ ಒಂದು ಹೊಸ ಥರದ ಸಿನಿಮಾದ ಶೈಲಿ ಇದೆಯಲ್ಲ, ಆ ಶೈಲಿಗೆ ಈ ಸಿನಿಮಾ ಬಹಳ ಆ್ಯಕ್ಟ್ ಆಗಿದೆ. ಖಂಡಿತವಾಗ್ಲೂ ಸಿನಿಮಾ ದೊಡ್ಡ ಹಿಟ್ ಆಗುವಂಥ ಎಲ್ಲ ಲಕ್ಷಣ ಪ್ರತಿ ಫ್ರೇಮಲ್ಲೂ ಕಾಣ್ಬರ್ತಾ ಇದೆ. ತುಂಬಾ ಖುಷಿ ಆಯಿತು, ದೊಡ್ಡ ಹಿಟ್ ಆಗಲಿ ಸಿನಿಮಾ ಅಂತ ಅನ್ನುವಂಥದ್ದು ನನ್ನ ಆಶಯ. ಒಂದು ಟೀಸರ್ ಲಾಂಚ್ ಮಾಡಿ ಆ ಸಿನಿಮಾ ದೊಡ್ಡ ಹಿಟ್ ಆಗಲಿ ಅಂತ ಹೇಳೋಷ್ಟು ಆ ಒಂದು ಟೀಸರ್ ಅವ್ರನ್ನ ಅಟ್ರಾಕ್ಟ್ ಮಾಡಿದ್ರೆ ಅವ್ರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಶರಣ್ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ನೀವು ಹೇಳಿದ್ರೆ ದಿಸ್ ಇಸ್ ಮೈ ಫ್ಯಾಮಿಲಿ ಪ್ರೊಡಕ್ಷನ್, ನನ್ನ ಕುಟುಂಬಕ್ಕೆ ಬಹಳ ಹತ್ತಿರವಾದಂತಹ ಚಿತ್ರ ಅಂತ. ಸೊ ಈ ಚಿತ್ರಕ್ಕೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಆಶಿಸ್ತೀವಿ. ಲೆಟ್ಸ್ ಹಿಯರ್ ಇಟ್ ಫಾರ್ ಶರಣ್ ಸರ್ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. Lovely. And now may I request Rajesh Natran sir to please join us on stage. Rajesh Natran sir, ಇವತ್ತು ಕಿರುತೆರೆ, ಬೆಳ್ಳಿತೆರೆ ಎಲ್ಲೆಡೆ ತಮ್ಮ ವಿಭಿನ್ನ ಪಾತ್ರಗಳ ಮೂಲಕ ತಮ್ಮದೇ ಒಂದು ಸಿಗ್ನೇಚರ್, ಯುನೀಕ್ ಸ್ಟೈಲ್ ಆಫ್ ಸಿಗ್ನೇಚರ್ ನ ಹಾಕ್ತಾ ಇರುವಂತ ಒನ್ ಆಫ್ ದ ಮೋಸ್ಟ್ ಫ್ಯಾಂಟಾಸ್ಟಿಕ್ ಆಕ್ಟರ್, ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಆಕ್ಟರ್ ರಾಜೇಶ್ ನಟರಾಜ್ ಸರ್ ಪ್ಲೀಸ್. ನೋಡಿ ನಿಮ್ಮ ಅಭಿಮಾನಿಗಳು ಏನ್ ಹೇಳ್ತಿದ್ದಾರೆ. ತುಂಬಾ ಒಳ್ಳೆ ಓಪನಿಂಗ್ ಅಲ್ಲಿ ಒಳ್ಳೆ ಮರ್ಯಾದೆ. ಅವರೇ ಹೇಳಿದ್ರು ತಕ್ಷಣ ಹೇಳ್ಬಿಡು ಅಂತ ಹೇಳಿದ್ರು, ಅದಕ್ಕೆ ರಾಜೇಶ್ ಸರ್, ಎಸ್ ಮೇಡಮ್, ನಮಗೆ ಫಸ್ಟ್ ಆಫ್ ಆಲ್ ಇದು ಹೇಳ್ಬೇಕು ಎಲ್ರಿಗೂ ಗೊತ್ತಿರೋ ವಿಚಾರ, ಓಕೆನಾ. ಇಷ್ಟರಲ್ಲಿ ಅಭಿನಯಿಸೋದು ಹೇಗೆ ಅಂತ ತೋರಿಸಿರೋದ ಕೆಲವು ನಟರಲ್ಲಿ ನೀವು ಕೂಡ ಪ್ರಮುಖರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಕೊತ್ತಲವಾಡಿ ಟೀಸರ್ ನೋಡಿದ್ರ, ನಿಮ್ಮದೇ ಚಿತ್ರ ಇವತ್ತು ಲಾಂಚ್ ಆಗಿದೆ, ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ವೆರಿ ಮಚ್ ಎಕ್ಸೈಟೆಡ್. ಅಂದ್ರೆ ತುಂಬಾ ನನಗೆ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಆಶ್ಚರ್ಯಗಳು, ಸೀಕ್ರೆಟ್ಗಳು ಎಲ್ಲ ಇತ್ತು. ಸೊ ಇವತ್ತು ನಗ್ತಾ ಇದ್ದಾರೆ ಅಮ್ಮ. ಒಂದು
ಏನೋ ಟೀಚರ್ ಹೇಳಿದಂಗೆ. ಸೊ ಅಗಡಿನಿಂದ ಅನ್ನದ ಪರೀಕ್ಷೆ ಅಂತಾರಲ್ಲ ಹಾಗೆ. ಸೊ ಅಗಡು ಬೆಂದಿದೆ, ಅನ್ನ ಆಗಿದೆ ಅಂತ ಅನಿಸಿದೆ ನನಗೆ. ಸೊ ಈಗ ಎಲ್ಲರಿಗೂ ಉಣಬಡಿಸ್ತೀವಿ. ಬರೀ ಅನ್ನ ಮಾತ್ರ ಬಡಿಸಲ್ಲ, ಸಾರು, ಹುಳಿ, ಅದಕ್ಕೆ ಏನೇನು ಬೇಕು ಮಸಾಲೆ ಎಲ್ಲವೂ ಇರುತ್ತೆ. ಸೊ ಥಿಯೇಟರ್ ಬಂದು ನೋಡ್ಬೋದು, ಭಾಳ ಚೆನ್ನಾಗಿದೆ. ರಾಜು, ಕಂಗ್ರ್ಯಾಚುಲೇಷನ್ಸ್. ಯೂಶಲಿ ಹೊಸರು ಬಂದೊಂದು ಕತೆ ಹೇಳಿದಾಗ ನಮಗೊಂದು ಏನೋ ಒಂದು ಇರುತ್ತೆ, ಇವ್ರು ಮಾಡ್ತಾರ ಸರಿ ಮಾಡ್ತಾರ ಏನೋ ಒಂದು ಇರುತ್ತೆ. ಬಟ್ ರಾಜು ಹೇಳಿದಾಗ ಕತೆ ಚೆನ್ನಾಗಿತ್ತು. ಅಫ್ಕೋರ್ಸ್ ಪಾತ್ರ ನಾನು ಪೊಲೀಸ್ ಪಾತ್ರ ಮಾಡಲೇಬೇಕಂತ ಹೇಳಿ, ಇಲ್ಲ ಸರ್ ನೀವು ನಿಮ್ಮನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡೇ ಬರ್ತಿದ್ದು ಅಂತಾರೆಲ್ಲ ಹೇಳಿದ್ರು. ನಾನು ಅದನ್ನೇ ಹೇಳಿದೆ, ತುಂಬ ಜನ ಈ ಥರ ಹೇಳ್ತಾರೆ ಹಾಗೆ ಅಂತ. ಬಟ್ ಒಂದು ನಂಬಿಕೆ ಏನೋ ಒಂದು ಮಾಡ್ತಾ ಇದ್ದಾರೆ ಅನ್ನೋದು ಸರಿ, ಎಲ್ಲ ಒಪ್ಕೊಂಡೇ ಹೋದೆ. ಬಟ್ ಶೂಟಿಂಗ್ ಹೋದಾಗ ಒಂದಷ್ಟು ಕೆಲಸಗಳು ತುಂಬ ಚೆನ್ನಾಗಾಯಿತು. ಅಂದರೆ ಹಿ ವಾಸ್ ವೆರಿ ಪರ್ಟಿಕ್ಯುಲರ್, ನನಗೆ ಶಾರ್ಟ್ ಹೀಗೆ ಬೇಕು, ಮಾತು ಕೂಡ ಹೀಗೆ ಬೇಕು ಅಂತ. ರಘು ನಡಿಗೊಳ್ಳೆ ಅದ್ಭುತವಾದ ಮಾತುಗಳನ್ನ ಬರ್ತಿದ್ದಾರೆ. ಸರ್ ನನಗೆ ಮಾತು ಇದೇ ಶೈಲಿಯೇ ಬೇಕು ಅಂತ ಹೇಳಿದಾಗ ನನಗೆ ಓ ಇಲ್ಲ, ಅಂದರೆ ಒಂದು ಪಕ್ಕ ಕನ್ವಿಕ್ಷನ್ ಇದೆ ಅಂತ ಅರ್ಥ ಆಯಿತು. ಸರಿ ತಪ್ಪು ಇದು ಓಡಲಿಲ್ಲ ಅದೆಲ್ಲವೂ ಸೆಕೆಂಡರಿ. ಬಟ್ ಮನುಷ್ಯನಿಗೆ ಒಂದು ಫಸ್ಟ್ ಕನ್ವಿಕ್ಷನ್ ಇರಬೇಕು, ಅವ್ರ ಬಗ್ಗೆ ಒಂದು ನಂಬಿಕೆ ಇರಬೇಕು. ನಾನು ಈ ಥರದ ಸಿನಿಮಾನ ಈ ಪಾತ್ರದ ಮೂಲಕ ಹೀಗೆ ಹೇಳಿಸಿ ಹೀಗೆ ಕನ್ವಿನ್ಸ್ ಮಾಡ್ತೀನಿ ಅಂತ ಅದೊಂದಿದೆ. ಅದನ್ನು ಭಾಳ ಖುಷಿ ಆಯಿತು ನನಗೆ. ಅದಾದಮೇಲೆ ಅಫ್ಕೋರ್ಸ್ ನಮ್ಮ ಕಾರ್ತಿಕ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಕಣ್ಣಲ್ಲಿ ಅಭಿನಯಿಸೋದು ಅಂತ. ಕ್ಯಾಮ್ರಾಮನ್ ಕಣ್ಣಲ್ಲಿ ಅದೆಷ್ಟು ಚೆನ್ನಾಗಿ ಅಭಿನಯಿಸಿದ್ದಾರೆ, ಇಂಪಾಸಿಬಲ್. ನನಗೆ ಸ್ಪಾಟಲ್ಲಿ ಅದು ಗೊತ್ತಾಗ್ತಿರಲಿಲ್ಲ, ಬಟ್ ಅವ್ರ ಕೆಲಸ ನೋಡಿದ್ದೆ. ನನಗೆ ಯಾವಾಗಲೂ ಕ್ಯಾಮ್ರಾಮನ್ ನೋಡೋದು ಏನು ಅನ್ಸೋದ್ರೆ ಈಗ ಪ್ಯಾಕಪ್ ಹೇಳಿ ಹೋಗ್ತಾರೆ ಅವರು ಅಂತ. 10 ಗಂಟೆ ಸ್ಟಾರ್ಟ್ ಹೋದ್ರು ಹಿಂಗೆ ತೆಗೆದುಬಿಟ್ಟು ಈಗ ಹೋಗ್ತಾರೆ ಅವ್ರು, ಪ್ಯಾಕಪ್ ಹೇಳ್ಬಿಟ್ಟು ಹೋಗ್ತಾರೆ ಅಂತ ಇದ್ರು. ಬಂದಿದ್ದಾರೆ ಕಾರ್ತಿಕ್, ಓಕೆ, ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಆ್ಯಂಡ್ ಮಾಡಿಸಿದ್ದಾರೆ ರಾಜು ಅವರು. ಸೊ ಎಲ್ಲರ ಕಲ್ಪನೆಯ ಕಣ್ಣಿನ ಭಾವ ಈ ಸಿನಿಮಾದಲ್ಲಿದೆ. ನನಗೆ ಭಾಳ ಇಷ್ಟ ಆಯಿತು. ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ಈಗ ಸೀಕ್ರೆಟ್ ಬಗ್ಗೆ ಹೇಳ್ತೀನಿ. ಒಂದು ಕೊತ್ತಲವಾಡಿ ಏನಂದ್ರೆ ನನಗೆ ಸಿನಿಮಾ ಟೈಟಲ್ ನನಗೆ ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ ನನಗೆ. ಸಿನಿಮಾ ಚೆನ್ನಾಗಾಗ್ತಿದೆ, ದೈತ್ಯ ಪ್ರತಿಭೆಗಳಲ್ಲೇ ಇದ್ದಾರೆ, ಪೃಥ್ವಿ ಒಬ್ಬ ಇದ್ದಾರೆ, ಗೋಪಾಲ್ ಇದ್ದಾರೆ, ಒಳ್ಳೆ ಸಿನಿಮಾ ಆಗುತ್ತೆ, ಅವಿನಾಶ್ ಆಕ್ಟ್ ಮಾಡಿದ್ದಾರೆ. ಸೊ ಚೆನ್ನಾಗಾಗುತ್ತೆ ಸಿನಿಮಾ ಅಂತ ನೋಡೋಣ. ಆಮೇಲೆ ಒಂದೊಂದಾಗ ಕೊತ್ತಲವಾಡಿ ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತದೆ. ಇದೇನು ಈ ಥರ ಹೆಸರಿಟ್ಬಿಟ್ಟಿದ್ದಾರಲ್ಲ ಅಂತ ಅನಿಸ್ತು. ಜೊತೆಗೆ ಪೃಥ್ವಿ ಎಂಬವರ ಚಿತ್ರ ನೋಡಿದೆ, ಭಾಳ ಅದ್ಭುತವಾಗಿತ್ತು. ಎಕ್ಸ್ಪ್ರೆಷನ್ ಇರ್ಬೋದು, ಟೋಟಲ್ ಡಿಸೈನ್ ಇರ್ಬೋದು. ಅದಾದ್ಮೇಲೆ ಒಂದು ಇದ್ದಕ್ಕಿದ್ದಾಗ ಒಂದು ದಿವಸ ಫೋನ್ ಬರುತ್ತೆ, ಸರ್ ನಿಮ್ಮ ಹತ್ರ ಒಬ್ರು ಮಾತಾಡ್ಬೇಕಂತೆ, ಫೋನ್ ಕೊಡ್ತೀನಿ. ಯಾರು? ಯಶ್ ಅವ್ರ ಅಮ್ಮ. ಅವ್ರು ಯಾಕೆ ಮಾತಾಡ್ತಾರೆ ನನ್ನ ಹತ್ರ ಅಂದೆ. ಕೊಟ್ಟೆ ಬಿಟ್ರು. ಏನು ಗೊತ್ತಿಲ್ಲ. ಆ ಕಡೆಯಿಂದ ಧ್ವನಿ, ಅಪ್ಪ ದೊಡ್ಡ ಮಗ ಹೇಗಿದೆಯಾ ಅಂತ ಫೋನ್. ಅಮ್ಮ ಹೇಳಿಮ್ಮ, ಈ ಚಿತ್ರಕ್ಕೆ ನಾನು ನಿರ್ಮಾಪಕಿ ಎಂದರು. ಅಲ್ಲಿ ತನಕ ನನಗೆ ಗೊತ್ತಿಲ್ಲ ಇದು ಇವ್ರದ್ದು ಪ್ರೊಡಕ್ಷನ್ ಅಂತ. ಸೊ ಈ ಥರದ ಒಂದು ಸರ್ಪ್ರೈಸ್ ಶಾಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಮ್ಮ, ನನಗೆ ಗೊತ್ತಿರಲಿಲ್ಲ. ಪ್ರೀತಿ ಇಲ್ಲದ ಮೇಲೆ ಯಶ್ ಸರ್ ಅಣ್ಣ. ಹೌದು ಹೌದು.